ವೀಕ್ಷಕರೇ ನಮಸ್ಕಾರ. ಇದರಿಂದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಕಾವಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿರುವ ಆಕಾಶ್ ಸಮೂಹ ಸಂಸ್ಥೆಯ ಸಭಾಂಗಣದಲ್ಲಿ 5ನೇ ಘಟಿಕೋತ್ಸವ ಸಮಾರಂಭ ನಡೆಯಿತು. ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜಯದೇವ ಸಂಸ್ಥೆಯ ಮಾಜಿ ನಿರ್ದೇಶಕರು ಮತ್ತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಉಪ ಕುಲಪತಿಗಳಾದ ಡಾಕ್ಟರ್ ರವೀಂದ್ರನಾಥ್ ಕೆಎಸ್ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಅವರು ವೈದ್ಯಕೀಯ ಸೇವೆ ಪ್ರಾರಂಭಿಸುವ ವಿದ್ಯಾರ್ಥಿಗಳು ಪ್ರತಿಯೊಬ್ಬರನ್ನ ಸಮಾನವಾಗಿ ಕಾಣುವಂತಹ ಮತ್ತು ಅವರಿಗೆ ಸೇವಾ ಮನೋಭಾವದಿಂದ ಚಿಕಿತ್ಸೆ ಕೊಡುವ ಗುಣಗಳನ್ನು ಮೊದಲು ಬೆಳೆಸಿಕೊಳ್ಳುವುದು ಬಹುಮುಖ್ಯ. ನಿಮ್ಮ ಸೇವೆ ಎಲ್ಲಾ ವರ್ಗದ ಜನರಿಗೂ ಲಭಿಸಬೇಕು ಎಂದು ತಿಳಿಸಿದರು. ಆಕಾಶ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಡಾಕ್ಟರ್ ಮುನಿರಾಜು ಮಾತನಾಡಿ, ಸಮಾಜದ ಸ್ವಾಸ್ಥ್ಯ ಕಾಪಾಡಲು ವೈದ್ಯಕೀಯ ಕ್ಷೇತ್ರ ಬಹು ಪರಿಣಾಮಕಾರಿಯಾದ ವೃತ್ತಿಯಾಗಿದ್ದು, ಜ್ಞಾನವೇ ಒಂದು ದೊಡ್ಡ ಆಸ್ತಿಯಾಗಿದೆ. ಉತ್ತಮ ಶಿಕ್ಷಣವನ್ನ ಪಡೆದು ವೈದಿಕ ವೃತ್ತಿಯಲ್ಲಿ ಪರಿಣತಿಯನ್ನ ಪಡೆದು ನಿಮ್ಮ ಬಳಿ ಬರುವ ರೋಗಿಗಳಿಗೆ ಉತ್ತಮ ಸೇವೆಯನ್ನ ಚಿಕಿತ್ಸೆಯನ್ನ ನೀಡುವುದರ ಮೂಲಕ ಗುಣಪಡಿಸಿ ಒಳ್ಳೆಯ ವೈದ್ಯರಾಗುವಂತೆ ಶುಭ ಹಾರೈಸಿದರು. ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಮಹರ್ಷಿ ಚರಕ ಸಂಹಿತೆ ಓದುವುದರ ಮೂಲಕ ವೈದ್ಯ ವೃತ್ತಿಗೆ ಪಾದಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಆಕಾಶ್ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷ ಅಮರಗೌಡ, ಆಕಾಶ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಪುಷ್ಪ ಮುನಿರಾಜು, ನಿರ್ದೇಶಕರಾದ ಆಕಾಶ್ ಕೃತಿಕ್, ಅಮರಗೌಡ, ಕೀರ್ತನ ಆಕಾಶ್, ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶಿವು ಪ್ರಕಾಶ್, ನರೇಶ್ ಶೆಟ್ಟಿ, ಮೆಡಿಕಲ್ ಡಾಕ್ಟರ್ ಬ್ರಿಜೇಶ್ ಕೆ, ವಿದ್ಯಾರ್ಥಿಗಳು, ಪೋಷಕರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಯಲಿಯೂರು ರಾಧಾಕೃಷ್ಣ, ಪ್ರಜಾಪವರ್ ಟಿವಿ, ದೇವನಹಳ್ಳಿ. ಸರ್ಕಾರಿ ಭೂಮಿಯಲ್ಲೇ ಅಕ್ರಮ ಲೇಔಟ್ ನಿರ್ಮಾಣ, ಕಂದಾಯ ಇಲಾಖೆ, ನಗರಸಭೆ ಕಣ್ಣಾಮುಚ್ಚಾಲೆ, ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕಾ ಅಧಿಕಾರಿಗಳೇ ಮೌನವೇಕೆ? ಸರ್ಕಾರಿ ಜಾಗದಲ್ಲಿ ಅಕ್ರಮ ಲೇಔಟ್ ನಿರ್ಮಾಣ, ಯಾವುದೇ ದಾಖಲೆಗಳು ಇಲ್ಲ, ಭೂ ಪರಿವರ್ತನೆಯ ಪತ್ರವೂ ಇಲ್ಲ. ರಾಜಾರೋಷವಾಗಿ ಲೇಔಟ್ ನಿರ್ಮಾಣ ಮಾಡಿ ಮಾರಾಟ ಮಾಡಲು ಮುಂದಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯ ಊಟಿ ರಸ್ತೆಯ ಚರ್ಚ್ ಭಾಗದ ಅಕ್ರಮ ಲೇಔಟ್ ಚಿತ್ರಣ ಇದಾಗಿದೆ. ಸರ್ವೆ ನಂಬರ್ 1324ರ ಪಹಣಿಯಲ್ಲಿ ಚಕ್ರ ಇನಾಮ್ ಎಂದು ನಮೂದಾಗಿದ್ದು, ಯಾರ ಹೆಸರು ಕೂಡ ಇರುವುದಿಲ್ಲ. ಆದರೆ ಸರ್ಕಾರಿ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದು, ಯಾವ ಅನುಮತಿಯೂ ಇಲ್ಲದೆ ಭೂ ಪರಿವರ್ತನೆ ಮಾಡದೆ ಊಟಿ ರಸ್ತೆಯ ನೀಲಕಂಠ ನಗರಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿ ರಾಜಾರೋಷವಾಗಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡಿ ಕಲ್ಲುಗಳನ್ನ ಹೂಳಿಸಿ ಸೈಟ್ ಮಾಡಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಸರ್ಕಾರಿ ಚಕ್ರ ಇನಾಮ್ ಜಾಗದಲ್ಲಿ ಮೊದಲನೆಯದಾಗಿ ಯಾರೂ ಲೇಔಟ್ ಮಾಡಲೇಬಾರದು. ಅಕಸ್ಮಾತ್ ಆಗಿ ಯಾರಾದರೂ ಹಣ ಕೊಟ್ಟಿದ್ರೆ ವಾಪಸ್ ಪಡೆದುಕೊಂಡ್ರೆ ಒಳ್ಳೆಯದು. ಅಕ್ರಮವಾಗಿ ಸರ್ಕಾರಿ ಭೂಮಿಯಲ್ಲಿ ಲೇಔಟ್ ನಿರ್ಮಾಣ ಮಾಡಿರುವವರ ವಿರುದ್ಧ ತಹಶೀಲ್ದಾರ್ ಹಾಗೂ ಆಡಳಿತ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಎಚ್ಚರಿಕೆಯನ್ನ ನೀಡಿದರು. ಬ್ಯೂರೋ ರಿಪೋರ್ಟ್ ಎಡಿ ಜಯಶಂಕರ್, ಪ್ರಜಾಪವರ್ ಟಿವಿ, ನಂಜನಗೂಡು. ಸರ್ಕಾರಿ ಚಕ್ರ ಇನಾಮು 1324 ಸರ್ವೆ ನಂಬರು. ಇದು ಸರ್ಕಾರದಲ್ಲಿ ಹೊಸದಲ್ಲಿರತಕ್ಕಂಥ ಜಾಗ, ಯಾವುದೇ ರೀತಿಯಾದ ಗ್ರಾಂಟ್ ಆಗಿಲ್ಲ. ಅದ್ರ ಬಗ್ಗೆ RTC ಇದೆ ನೋಡಿ ಸರ್. ಇದನ್ನು ಏನು ಮಾಡಿದ್ದಾರೆ ಮೊಸನ್ ಸೆಕ್ಟ್ರ್ ಅವರು 1325 ಸಾವಿರ ಅವ್ರದ್ದು. ಅವ್ರು ಏನು ಮಾಡಿದರೆ ಈ ಜಾಗನೂ ಸರ್ಕಾರಿ ಜಾಗನೂ ಒತ್ತುವರಿ ಮಾಡ್ಕೊಂಡು ಸೈಟ್ ಮಾಡಿದ್ದಾರೆ. ನಾವು ಈ ವಿಚಾರವಾಗಿ ತಹಶೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸರ್ನ AC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು ಇದ್ರದ್ದು ಜಾಗದ್ದು GPF ಫೋಟೋ ಸಮೇತ ಎಲ್ಲ ದಾಖಲಾತಿ ಪ್ರಕಾರನೂ ಕೊಟ್ಟಿದ್ದೀವಿ. ಈ ವಿಚಾರವಾಗಿ ಶಾಸಕರ ತನಕ ಹೋಗಿ ನಾವು ಮಾತಾಡಿದ್ದೀವಿ. ನೋಡಿ ಸರ್, ಹಿಂಗಾಗಿದೆ, ಈ ರೀತಿ ಇದನ್ನು ಸರ್ಕಾರದ ಜಾಗನ ಬಿಡಿಸ್ಕೊಡಿ ಅಂತ ಆಯಿತು ಅಂತ ಒಂದು ವಾರ ಟೈಮ್ ಇಸ್ಕೊಂಡವರು ಇವತ್ತವರೆಗೂ 15 ದಿನ ಆಯಿತು. ಶಾಸಕರಿಗೂ ಮಾತಾಡ್ತಿಲ್ಲ. ನನಗೆ ಯಾಕೋ ಶಾಸಕರದ್ದು ಇದರಲ್ಲಿ ಪಾಲಿರ್ಬೋದು ಅಂತ ಕಾಣಿಸುತ್ತೆ. ಇದೇ ಬೇರೆ ಯಾರು ಮಾಡಿದರೆ ಇಷ್ಟೊತ್ತಿಗೆ ದೊಡ್ಡ ಹಗರಣ ಮಾಡಿರೋರು. ಶಾಸಕರು ಒಂದು ಇದಕ್ಕಾರ ಬಂದು ಇದು ಸರಿನಾ ತಪ್ಪು ಅಂತ ಇವತ್ತು ಸಣ್ಣ ವಿಚಾರ, ಇದು ಒಂದು ದಿಸಾಂಕ ಹಾಕೊಂಡು ಕುಂತ್ಕೊಂಡ್ರೆ ಈ ಸರ್ವೆ ನಂಬರ್ ಯಾವುದು ಅಂತ ತೋರಿಸುತ್ತೆ. ಪಕ್ಕದ ಯಾವುದು, ಇದ್ಯಾವುದು, ಅದ್ಯಾವುದು ಎಲ್ಲ ತೋರಿಸುತ್ತೆ. ಅಂಥದ್ದಲ್ಲೂ ಇವರು ಏನೂ ಮಾಡದೆ ಕುಂತವ್ರೆ ಅಂದರೆ ಇದು MLAರ ಕುಮ್ಮಕ್ಕಿಂದ ಇವ್ರುಗಳಿಂದ ನಡೀತಾ ಐತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ ಇದ್ರ ಬಗ್ಗೆ ಆಫರು ಕೊಟ್ಟರು, ದುಡ್ಡು ಕೊಡ್ತೀವಿ
ಅದು ಕೊಡ್ತೀನಿ ಕೊನೆಗೆ ಬಗ್ದೇ ಇದ್ಮೇಲೆ ದಿನ ಕೊಲೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಫೋನ್ ಬೆದರಿಕೆ ಅವ್ರ ಇವ್ರ ಹತ್ರ ಹೇಳೋರೆ. ಈ ವಿಚಾರನ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ರವೀಂದ್ರ ಅವ್ರಿಗೂ ಹೋಗಿ ಹೇಳಿದ್ದೀನಿ. ಈಗ ಒಂದು ವಾರದಲ್ಲಿ ಸರ್ ನೋಡಿ ಈ ಥರ ನನ್ನ ಮೇಲೆ ಈ ಥರ ನನ್ನ ಕೊಲೆ ಬೆದರಿಕೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದೀನಿ. ಅದಕ್ಕೆ ಇಲ್ಲ ಅವರು ಡೈರೆಕ್ಟಾಗಿ ನಿಮ್ಮನ್ನ ಮಾತಾಡಿದಾಗ ನೀವು ಬನ್ನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಈ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋ ಅಂಥದ್ದು ಏನಪ್ಪ ಅಂದರೆ 1324 ಜಾಗನ ಒಂದೊಂದು ಜಾಗನ ಇವರು 10 ಸೈಟ್ ಇದೆ, ಒಂದೊಂದು ಜಾಗನ ಇವರು 20 ಲಕ್ಷಕ್ಕೆ ಮಾರಿದ್ದಾರೆ. ಇವತ್ತಿಗೆ 20-25 ಲಕ್ಷಕ್ಕೆ 4-4.25 ಕೋಟಿ ಜಾಗನ ಇವತ್ತು ಯಾರೋ ಹೊಡ್ಕೊತಾ ಇದ್ದಾರೆ. ಇಲ್ಲಿ ಒಂದು ನೀರು ಕಟ್ಟೋಕ್ಕೆ ಟ್ಯಾಂಕ್ ಇಲ್ಲದೆ ನಾವು ಪರದಾಡ್ತಾ ಇದ್ದೀವಿ ನಗರಸಭೆಯಿಂದ. ಇಲ್ಲಿಗೆ ಒಂದು ಟ್ಯಾಂಕಿಗೆ ಜಾಗ ಇಲ್ಲದೆ ಇಂಥಲ್ಲಿ ಈ ಪಾರ್ಟಿ ದೊಡ್ಡ ದೊಡ್ಡ ಸರ್ಕಾರದ ಜಾಗನ ಇವರು ಒತ್ತುವರಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಜಿಲ್ಲಾಧಿಕಾರಿ ಯಾವುದೇ ರೀತಿಯಾದ ಕೆಲಸ ಮಾಡ್ತಾಯಿಲ್ಲ, ತಾಲೂಕು ಆಡಳಿತ ಎಲ್ಲ ಕೈ ಬೊಂಬೆ ಆಗಿಬಿಟ್ಟಿದೆ. ಯಾರು ಮಾತು ಕೇಳ್ಕೊಂಡು ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಯ್ತಿಲ್ಲ. ಈ ಪಾರ್ಟಿ ಅರ್ಜಿ ಕೊಟ್ಟು ಇಷ್ಟೆಲ್ಲ ಮಾಡಿದವರು ಒಂದು ಸೌಜನ್ಯಕಾರ ಬಂದು ಈ ಸ್ಪಾಟ್ ವಿಸಿಟ್ ಮಾಡಿಲ್ಲ, ಇಲ್ಲಿ ಏನಾಗಿದೆ ಅನ್ನೋದು ಅವರು ನೋಡಿಲ್ಲ. ನಾವು ಇದ್ರ ವಿರುದ್ಧ ಈಗ ಭೂಲೋಕ ಇದಕ್ಕೆ ಭೂ ಪರಿವರ್ತನಾ ಬೆಂಗಳೂರು ಇದೆಲ್ಲ ಅಲ್ಲಿಗೆ ಕೋರ್ಟ್ ಮಾಡೋಕ್ಕೆ ಕೇಸ್ ಮಾಡೋಕ್ಕೆ ಹೋಗ್ತೀವಿ. ನಾಳೆ ಇದನ್ನು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡ್ತೀವಿ. ಮಾಡಿ ಎಲ್ಲಿ ತನಕ ಅವರು ಜಾಗ ಬಿಡಲ್ಲ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೀವಿ. ನನಗೆ ಏನೇ ಇದಾದ್ರೂ ನನ್ನ ಈ ಲೇಔಟ್ ಯಾರು ಮಾಡ್ತಾಯಿದ್ದಾರೆ ಅವರೇ ಕಾರಣ. ನನ್ನ ಪ್ರಾಣಕ್ಕೆ ಆಗಲಿ ಬೇರೆ ಏನಾರು ನನಗೆ ತೊಂದರೆ ಆದರೆ ಅವರೇ ಜವಾಬ್ದಾರಿ. ನಮ್ಮ ಹೆಸರು ಅನಂತು ಅಂತ. ಈ ಮಾಧ್ಯಮದ್ದು ಗೊತ್ತಾಗ್ತಿರೋದು ನನಗೆ ಆಶ್ಚರ್ಯ ಇದೆ. ಈ ವಿಚಾರ ನಮಗೆ ಒಂದು 2-3 ತಿಂಗಳಿಂದಲೇ ಗೊತ್ತಾಗಿತ್ತು. ಆಮೇಲೆ ಈ ವಿಷಯನ ತಗೊಂಡು ಖುದ್ದು ನಮ್ಮ ಮಾಜಿ ನಗರಸಭೆ ಸದಸ್ಯರೆಲ್ಲ ಹೋಗಿ ಈ ಭಾಗದ ಶಾಸಕರಿಗೆ ಮನವಿ ಕೊಟ್ಟಿದ್ವಿ. ನಾನು ಈ ಥರ ಅಕ್ರಮವಾಗಿ ನಡೀತಾ ಇದೆ ಅಂತಕ್ಕಂಥದ್ದು. ಆದರೆ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನಾವು DC ಹೋಗಿ ಮನವಿ ಮಾಡಿಬಿಟ್ಟು ಬಂದಿದ್ದೀವಿ. ಇಲ್ಲಿ ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ. ನಾವು ಇಲ್ಲಿ ನಮ್ಮ RCಗೂ ಕೂಡ ಕೊಟ್ಬಿಟ್ಟು ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ಅವ್ರ ಆಫೀಸ್ಗೆ ಹೋಗಿ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬಂದಿದ್ದೀವಿ. ದೊಡ್ಡದಾಗಿ ಅಕ್ರಮ ಆಗ್ತಿದೆ ಅಂತಕ್ಕಂಥದ್ದು ನೋಡಿ. ಒಂದು ಹೇಳ್ತೀನಿ, ಸಾರ್ವಜನಿಕ ಜೀವನದಲ್ಲಿ ಆರೋಪ ಮಾಡೋದು ಭಾಳ ಸುಲಭ. ಆರೋಪದ ಜೊತೆಗೆ ನೀವು ಯಾವಾಗ ಅದಕ್ಕೆ ಪುಷ್ಟಿಯಾಗಿ ನೀವೊಂದು ದಾಖಲಾತಿ ಸಮೇತ ಬಿಡುಗಡೆ ಮಾಡ್ತೀರಾ ಅದು ಹಗರಣ ಆಗುತ್ತೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ನಂಜನಗೂಡಲ್ಲಿ. 1, 2, 3 ಅಲ್ಲ, ಬರೋಬ್ಬರಿ ಒಂದು 4 5 ಕೋಟಿ ರೂಪಾಯಿಯಷ್ಟು ಹಗರಣ ಆಗಿರೋಂಥದ್ದು. ಇದು ಒಂದು 2-3 ತಿಂಗಳೇ ಪ್ರಾರಂಭ ಆಗಿದೆ. ಅದೇ ಮಾಧ್ಯಮದವ್ರಿಗೂ ಕೂಡ ನಾವೆಲ್ಲ ಕೆಲವು ವಿಚಾರಗಳು ಹೇಳ್ತಾ ಇದ್ವಿ. ಯಾರೂ ಕೂಡ ಅದನ್ನು ಭಾಳ ಗಂಭೀರವಾಗಿ ತೊಗೊಂಡಿಲ್ಲ. ಅದು ಇವತ್ತು ದಾಖಲಾತಿ ಸಮೇತ ಇದನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ನಾವು. ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಪಕ್ಷದಲ್ಲಿ ಯಾರು ಆರೋಪ ಮಾಡ್ತಾಯಿದ್ದಾರೆ ಆಕಸ್ಮಿಕ ಆರೋಪ ಮಾಡ್ತಿದ್ರಲ್ಲಿ ಕಿಂಚಿತ್ತು ಅಲ್ಲಿ ತಪ್ಪಾಗಿದ್ದರೆ ನಮ್ಮ ಕಡೆಯಿಂದ ಬೇಕಾದ್ರೆ ಕೇಸ್ ನಮ್ಮ ಮೇಲೆ ಹಾಕಿ. ಇಲ್ಲ ಅಂತಂದರೆ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥಿದ್ದಾರೆ ಅವರು ಪ್ಲಸ್ ಅಧಿಕಾರಿಗಳು ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸ್ಬೇಕು. ಆಮೇಲೆ ಇದಕ್ಕೆ ಹಿಂದೆ ನಿಂತ್ಕೊಂಡು ಬಲವಾಗಿ ಯಾರು ತಾಲೂಕು ಆಡಳಿತ ನಡೆಸ್ತಾ ಇದ್ದಾರೆ ಅವರಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ಕೆಲಸ ಆಗೋಕ್ಕೆ ಸಾಧ್ಯನೇ ಇಲ್ಲ. ತಮಗೆ ಜ್ಞಾಪಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶಾಸಕರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬಹುತೇಕ ಈ ನಗರಸಭೆ ಸದಸ್ಯರು ನನಗೆ ಬಂದು ಕಂಪ್ಲೇಂಟ್ ಮಾಡ್ಕೊಂಡು ಹೇಳೋರಲ್ಲಿ ಈ ಥರ ಹಿಂಗೆ ಆಗ್ತಾಯಿದೆ ನಗರಸಭೆಯಲ್ಲಿ ಅಂತ. ನಾನು ತಕ್ಷಣ ಅದ್ರ ಬಗ್ಗೆ ಕೂಡಲೇ ನಾನು ನಗರಸಭೆ ಆಯುಕ್ತರನ್ನ ಕರೆದ್ಬಿಟ್ಟು ಅಲ್ಲೇ ಸರಿ ಮಾಡ್ತಾಯಿದ್ದೆ. ತಪ್ಪಾಗಿದ್ದರೆ ಆಯುಕ್ತರಿಗೆ ಅಲ್ಲೇ ಬೈದ್ಬಿಟ್ಟು ಸರಿ ಮಾಡಿಸ್ತಿದ್ದೆ. ಅದನ್ನು ಈ ಥರ ಏನು ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಗರಸಭೆ ಅಲ್ಲ ನರಕಸಭೆ ಅಂತ ಇವತ್ತು ಯಾರ ನರಕ ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು 3 ವರ್ಷ ನಂಜನಗೂಡಲ್ಲಿ ತಾಲೂಕು ಆಡಳಿತ ಹೆಂಗೆ ನಡೆಸ್ಕೊಂಡ್ಬರ್ತೀನಿ ಅಂತ ಸಾರ್ವಜನಿಕರಿಗೆ ಗೊತ್ತಿದೆ. ಅದು ನಾನು ಅದ್ರ ಬಗ್ಗೆ ಹೇಳಿಲ್ಲ. ಇದು ಈ ಥರ ಒಂದು ಆರೋಪ ನಮ್ಮ ಆಡಳಿತದಲ್ಲಿ ಒಂದು ಬಂದಿದೆ ತೋರಿಸ್ಬಿಟ್ಟಿದ್ದೀನಿ. ಇವತ್ತು ಯಾರ್ಯಾರು ಆ ಜಾಗದ ಸೈಟ್ಗೆಲ್ಲ ತೊಗೊಂಡಿದ್ದಾರೆ ಪಾಪ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಸಹೋದರರು ತೊಗೊಂಡಿರೋಂಥವ್ರು ಪಾಪ ಕಷ್ಟಪಟ್ಟು ಬೆವರು ಸುರಿಸ್ಕೊಂಡು ಪಾಪ ಇನ್ನು ದುಡ್ಡಿಗೆಲ್ಲ ಕೂಡಿಕರಿಸಿ ಸೈಟಿನೆಲ್ಲ ತೊಗೊಬೇಕಂದ್ರೆ ಹೋಗಿ ಈ ಥರ ಒಂದು ಅಕ್ರಮವಾಗಿರೋಂಥ ಸೈಟ್ ತೊಗೊಳ್ತಾರೆ. ನಾಳೆ ಏನಾರ ಮನೆ ಕಟ್ಟಿಸ್ಮೇಲೆ ಒಂದು ದಿನ ಬುಲ್ಡೋಸ್ ಬಂದು ಹೊಡ್ಕೊಂಡು ಹೋಗ್ಬಿಟ್ರೆ ಅಕ್ರಮವಾಗಿ ನೀವು ಸರ್ಕಾರಿ ಜಾಗದ ಮೇಲೆ ಚಕ್ರ ಅಂಥದ್ದು ಏನು ನಮ್ಮ ಇದ್ರಲ್ಲಿ ಬರ್ತಾ ಇದೆ ಇದರಲ್ಲಿ ಆ ರೆಕಾರ್ಡ್ಸಲ್ಲೆಲ್ಲ ಅದ್ರ ಮೇಲೆ ನೀವು ಕಟ್ಟಂಗೇ ಇಲ್ಲ. ನೀವು ಈ ಥರ ಎಲ್ಲ ಮಾಡ್ಕೊಂಡು ಹೋದರೆ ಹೆಂಗಪ್ಪ ಇದು? ಆಮೇಲೆ ಎಲ್ಲ ಕೇಳಕ್ಕೆ ಹೋದರೆ ಇಲ್ಲ ಇದ್ರಲ್ಲಿ ಇವ್ರು ತಪ್ಪಿಲ್ಲ, ಮತ್ತು ಇನ್ನು ಯಾರು ತಪ್ಪದು? ಇಲ್ಲ, ಈ ಕೂಡಲೇ ನಗರಸಭೆ ಆಯುಕ್ತರು ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರು ಇದರಲ್ಲೇ ಆಗಿರೋಂಥದ್ದು. ಆಮೇಲೆ ನಗರಸಭೆ ಆಯುಕ್ತರಿಗೆ ಹಿಂದೆಯಿಂದ ಯಾರೋ ತಾಕೀತು ಮಾಡ್ತಾ ಇದ್ದಾರೆ ಈ ಕೆಲಸ ಎಲ್ಲ ಮಾಡಿಕೊಡಿ ಅಂತ ಅನ್ನೋರು, ಫಸ್ಟ್ ಅವ್ರನ್ನ ನೀವು ಪ್ರಶ್ನೆ ಮಾಡಬೇಕು. ಸೊ ಹಾಗಾಗಿ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ಇವತ್ತು BJP ಪಕ್ಷ ಇವತ್ತನ್ನು
ಜನಗಳ ಮುಂದೆ ಒಂದು ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಅಲ್ಲಿ ನಮಗೇನು ನಮ್ಗೆ ಒಂದೇ ಒಂದು ಒತ್ತಾಯ, ನಮ್ಗೆ ಆ ಕಡೆ ಯಾರ್ಯಾರು ಸೈಟ್ ತೊಗೊಂಡಿದ್ದಾರೆ ಸ್ವಲ್ಪ ನೋಡಿ ಅದನ್ನು ಸೈಟ್ದು ಸರಿ ಇಲ್ಲ ಅಂತಂದಮೇಲೆ ನೀವು ಪಾಪ ಏನೇನು ದುಡ್ಡನ್ನ ಕೊಟ್ಟಿದ್ರೆ ವಾಪಸ್ ತೊಗೊಳ್ಳಿ ನೀವು. ಇಲ್ಲ ನಾಳೆ ನೀವೇನಾದ್ರು ಕಟ್ಟೋಕ್ಕೆಲ್ಲ ಮತ್ತೊಂದು ಹೋದ್ರೆ ಅಂತಂದರೆ ಅದು ಕಾನೂನು ಬಾಹಿರವಾಗಿ ಅದು ಕೆಲಸ ಆಗುತ್ತೆ ಅದು. ಆಮೇಲೆ ನಾಳೆ ಮತ್ತೆ ನೀವೆಲ್ಲ ಕಾನೂನು ತೊಗೊಳ್ಳಿಲ್ಲ ತಾವು ಸಿಲುಕಿಸ್ಕೊತೀರ ಅಂತ ಹೇಳಿ ತಮ್ಮ ಮುಖಾಂತರ ಒಂದು ಎಚ್ಚರಿಕೆ ಗಂಟೆ ನಿಮಿಷ ತಮ್ಮ ತಿಳಿಸ್ತಾ ಇದ್ದೀವಿ ಅಂತ ಹೇಳ್ಬೋದು. ಸಂಗಮೇಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 28 ಲಕ್ಷ ಅವ್ಯವಹಾರ. ನೂತನ ಅಧ್ಯಕ್ಷರಾದ ಶರಣಪ್ಪ ಮುತ್ತಾಳ ಯಲಬುರ್ಗಾ ತಾಲೂಕಿನ ಸಂಕನಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಇದೇ ಶನಿವಾರ ನೂತನ ಆಡಳಿತ ಕಮಿಟಿಯ ಸರ್ವ ಸದಸ್ಯರ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ನಡೆಸಿದರು. ತುರ್ತು ಸಭೆಯಲ್ಲಿ ಅಧ್ಯಕ್ಷರಾದ ಶರಣಪ್ಪ ಮುತ್ತಾಳ ಅವರ ಉಪಸ್ಥಿತಿಯಲ್ಲಿ ಹಣಕಾಸಿನ ಅವ್ಯವಹಾರ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಈ ಹಿಂದಿನ ಆಡಳಿತ ಕಮಿಟಿ 2022ರ ಅವಧಿಯಲ್ಲಿ ಇದ್ದ ಅಧ್ಯಕ್ಷರು 28 ಲಕ್ಷ ಅವ್ಯವಹಾರ ಆಗಿದೆ ಎಂದು ಗೊತ್ತಿದ್ರು. ಈ ಬಗ್ಗೆ ಲೆಕ್ಕಪತ್ರ ಆಡಿಟ್ ಅನ್ನ ಹೇಗೆ ಮಾಡಿಸಿದ್ರೋ ಗೊತ್ತಿಲ್ಲ. 28 ಲಕ್ಷ ಹಣಕಾಸಿನ ಅವ್ಯವಹಾರದ ಬಗ್ಗೆ ಚರ್ಚೆ ಮಾಡಲಿಲ್ಲ ಯಾಕೆ? ಇದು ನಮ್ಮ ಅನುಮಾನಕ್ಕೆ ಕಾರಣ. ಈಗ ನಾವು ಹೇಳ್ತಾ ಇರೋದು ಅಂದಾಜು ಲೆಕ್ಕ, ಇನ್ನೂ ಹೆಚ್ಚಿಗೆ ಆಗಿರಬಹುದು ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. 2 ಅವಧಿವರೆಗೆ ಸತತ 10 ವರ್ಷ ಅಧ್ಯಕ್ಷರಾಗಿ ಶರಣಪ್ಪ ಗೌಡ ಮತ್ತು ಅಶ್ವಥ್ ಗೌಡ ಇವರು 10 ವರ್ಷ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರ ಅವಧಿಯಲ್ಲಿ ಆಗಿದೆ. ಆದ್ರೆ ಸೆಕ್ರೆಟರಿ ಅವರು ಏನು ಮಾಡಿದ್ದೋ ಇನ್ನೊಬ್ರು ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟೊಂದು ಹಣಕಾಸಿನ ಅವ್ಯವಹಾರ ಆಗಿರುವುದಂತೂ ಸತ್ಯ ಎಂದು ನೇರವಾದ ಆರೋಪವನ್ನ ಮಾಡಿದ್ದಾರೆ. ಇನ್ನು ನೂತನ ಕಮಿಟಿ ಅಕ್ಟೋಬರ್ 2026ರಲ್ಲಿ ಅಧಿಕಾರ ವಹಿಸಿಕೊಂಡಿದೆ. ಆದ್ದರಿಂದ ಹಿಂದಿನ ಅವಧಿಯಲ್ಲಿ ಆದ ಹಣಕಾಸಿನ ಭ್ರಷ್ಟಾಚಾರ ನಡೆದಿದೆ. ಹೀಗೆ ನಿರಂತರ ಮುಂದೂಡುತ್ತಾ ಬಂದಿದ್ದಾರೆ. ಈಗ ನಾವು ಅಧಿಕಾರ ವಹಿಸಿಕೊಂಡ ಮೇಲೆ ಈ ಹಣಕಾಸಿನ ಅವ್ಯವಹಾರ ಬಯಲಿಗೆ ಬಂದಿದೆ ಎಂದರು. ಹೇಳಿರುವುದಕ್ಕಿಂತ ಇನ್ನೂ ಹೆಚ್ಚಿಗೆ ಆಗಿರಬಹುದು. ನಿಖರವಾದ ಅಂಕೆ ಸಂಖ್ಯೆ ಗೊತ್ತಾಗಬೇಕಿದ್ರೆ ಈ ವರ್ಷದ ಆಡಿಟ್ರಿಂದ ಪರಿಶೀಲನೆ ಮಾಡಿಸಿದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತದೆ. ಕಾರಣ, ಮುಖ್ಯ ನೌಕರನಾದ ಮಾಳಪ್ಪ ಬಂಗಾಳಿಯವರಿಗೆ ನೀನು ಆದಷ್ಟು ಬೇಗ ಆಡಿಟರ್ನ ಕರೆಸಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ಲೆಕ್ಕ ಪರಿಶೀಲನೆ ನಡೆಸಲು ಸೂಚಿಸಿದರು. ಈ ಕುರಿತು ನೂತನ ಅಧ್ಯಕ್ಷರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಹೇಳಿದ ಅವರು, ಈ ಹಿಂದೆ ನಡೆದ ವ್ಯವಹಾರದ ಲೆಕ್ಕಪತ್ರ ಸರಿ ಮಾಡಬೇಕು. ಆ ವ್ಯವಹಾರದ ಮೊತ್ತ 28 ಲಕ್ಷ ಹಣ ವಾಪಸ್ ಬರಬೇಕು. ಇದು ನಿಮ್ಮ ಹಣವಲ್ಲ, ಇದು ಸಾರ್ವಜನಿಕರ ಹಣ. ಇದನ್ನ ದುರುಪಯೋಗ ಮಾಡಿಕೊಳ್ಳಲು ನಾವು ಬಿಡೋದಿಲ್ಲ. ಅಂತವರ ವಿರುದ್ಧ ಕೇಸ್ ದಾಖಲು ಮಾಡುತ್ತೇವೆ ಎಂದು ನೂತನ ಆಡಳಿತ ಮಂಡಳಿ ನಿರ್ದೇಶಕರು ಸರ್ವಾನುಮತದಿಂದ ಎಚ್ಚರಿಸಿದರು. ಇನ್ನು ನಮ್ಮ ಕಮಿಟಿ ರಚನೆಯಾಗಿ 7 ತಿಂಗಳು ಕಳೆದರೂ ಇಲ್ಲಿವರೆಗೂ ಲೆಕ್ಕಪತ್ರ ಸರಿ ಮಾಡಿಲ್ಲ ಯಾಕೆ ಎಂಬ ಪ್ರಶ್ನೆಯನ್ನ ಮಾಡಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ನಮ್ಮ ಸಮ್ಮುಖದಲ್ಲಿ ಲೆಕ್ಕ ಪರಿಶೀಲನೆ ನಡೆಯಬೇಕು. ಅಲ್ಲಿಯವರೆಗೆ ನಾವು ಹಿಂದಿನ ವ್ಯವಹಾರದ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವುದಿಲ್ಲ. ಅದಕ್ಕೆ ಹಿಂದಿನ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿಗಳು ನೇರ ಹೊಣೆಗಾರರು ಎಂದರು. ಈ ಸಮಯದಲ್ಲಿ ಸೆಕ್ರೆಟರಿ ಮಾಳಪ್ಪ ಮಾತನಾಡಿ 28 ಲಕ್ಷ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಈ ಮೊದಲು ನಿರ್ದೇಶಕರು ತಮ್ಮ ಅನಿಸಿಕೆ ಅಭಿಪ್ರಾಯ ಕುರಿತು ಮಾತನಾಡಿದರು. ಆರಂಭದಲ್ಲಿ ಸೊಸೈಟಿ ನೌಕರರಾದ ಸೆಕ್ರೆಟರಿ ಮಾಳಪ್ಪ ಬಂಗಾಳಿ ಹಾಗೂ ಕ್ಲರ್ಕ್ ಮತ್ತು ಪಿಗ್ಮಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ಕುಮಾರ್ ರಾಜೂರು ಇವರ ನಡುವೆ ನಡೆದ ಹಣಕಾಸಿನ ವ್ಯವಹಾರ ಅವರ ಮೇಲೆ ಇವರು ಆರೋಪವನ್ನ ಮಾಡಿದರು. ಮಾತಿನ ವಿವಾದದ ಬಳಿಕ ಕಮಿಟಿಯವರು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಕಟ್ಟಲೇಬೇಕು. ಇದರಲ್ಲಿ ಯಾವುದೇ ಮುಲಾಜು ಇಲ್ಲ. ಮುಂದಿನ ಸಾರ್ವಜನಿಕ ಮೀಟಿಂಗ್ನಲ್ಲಿ ನಿರ್ಧಾರ ಮತ್ತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶರಣಪ್ಪ ಮುತ್ತಾಳ, ಉಪಾಧ್ಯಕ್ಷರಾದ ಸಂಗಪ್ಪ ಜೋಗಣ್ಣವರ್ ಮತ್ತು ನಿರ್ದೇಶಕರಾದ ಅಂತಪ್ಪ ದೇವಪ್ಪ ರಾವಣಗಿ, ಶಿವಪ್ಪ ಗದ್ದಿ, ಶಿವಲಿಂಗಪ್ಪ ಕವಲೂರು, ಷಣ್ಮುಖಪ್ಪ ಯರಂಗಳ, ಹನುಮವ್ವ ಮುದುಕಪ್ಪ ವಾಲ್ಮೀಕಿ, ಮಹಂತೇಶ ಗುರಾಣಿ, ಶಿವಾನಂದಪ್ಪ ಕವಲೂರು, ಕಸ್ತೂರಮ್ಮ ಬಸವರಾಜ್ ಗಡಾದ್, ರಾಜೇಶ್ವರಿ ರಾಜಶೇಖರ್ ಗಡಾದ್ ಹಾಗೂ ಆರ್ಥಿಕ ಬ್ಯಾಂಕಿನ ಪ್ರತಿನಿಧಿ, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಯಾದಿ, ಪ್ರಜಾಪವರ್ ನ್ಯೂಸ್, ಯಲಬುರ್ಗಾ. ಬ್ಯೂರೋ ರಿಪೋರ್ಟ್ ಸಿಯಾದಿ, NKS TV4 ಯಲಬುರ್ಗಾ. ನೀವ್ ಹೆಂಗ್ ಮಾಡಿದ್ರೆ
ಯಾರ ಸಹಾಯ ಮಾಡ್ಬೇಕು ಪೊಲೀಸರು ಬರ್ತಾರ 3 ನಂಬರ್ಗೆ ಫೋನ್ ಮಾಡಿದ್ರ ನೀವು ಬಾಡಿ ಬಂದಿದ್ದು 5 ಮೀಟಿಂಗ್ ಸಂಜು ನೀತಿ ಸರ್, ಈ ಮೀಟಿಂಗ್ ಎದ್ರ ಸಲುವಾಗಿ ನಡೆಸಿದ್ರಿ? ಇದು ಸೊಸೈಟಿದು ಒಂದು ಅಮೌಂಟಿಂದ ಇದಾಗಿತ್ತು, ಅದಕ್ಕೆ ಎನ್ಕ್ವೈರಿ ಮಾಡ್ಸಕ್ಕ ಒಂದು ಸಭೆ ಕರೆದಿದ್ವಿ. ಎಷ್ಟು ಅವ್ಯವಹಾರ ಆಗೈತ್ರಿ? ಇದು ಎಷ್ಟಾಗಿತ್ತಪ್ಪ? ಈಗ ಸೇರಿ ಒಟ್ಟು ಇದೆಲ್ಲ 2 ಸೇರಿ ಹೇಳು ಕಟ್ಟದ ಎಷ್ಟೈತಿ ಎಲ್ಲ ಒಂದ ಟೋಟಲ್ ಸಾಲ 28 ಲಕ್ಷ ರೂಪಾಯಿ ಸೊಸೈಟಿ ದುಡ್ಡು ಕಟ್ಟಬೇಕಾಗಿತ್ತು. 28 ಲಕ್ಷ ಹಳೆ ಹೋದ್ ಸ್ಪೀಡ್ನಾಗ ಆಗಿದ್ದು ಹಗರಣ ಐತಿ. ಅದಕ್ಕೆ ಇದನ್ನು ತುರ್ತು ಸಭೆ ಕರೆದಿದ್ದೀವಿ. ಎಷ್ಟನೇ ಇಸ್ವಿಲಿಂತ್ರ ಇದು? ಇದು ಎಷ್ಟಪ್ಪ? 22 ಐತಿ. 22ರಿಂದ ಇಲ್ಲಿವರೆಗೂ ಈವರೆಗೂ ಅವ್ಯವಹಾರ ಆಗಿದ್ದು. ಹಿಂದೂರಿಗೆ ನಾವು ಬಂದ್ಮ್ಯಾಗ ಏನೊಂದು ಏನಿದ್ರು ಹಳೆ ಅಧ್ಯಕ್ಷರು ಹೇಳ್ರಿ ಸರ್. ಈಗ ಹಳೆ ಪೀಳಿಗೆನಾಗ ಆಗಿತ್ತು ಇದು ಅಷ್ಟು 28 ಲಕ್ಷ ರೂಪಾಯಿ. ಇದು ಮಾಳಾಪ್ತಿನ ಇದು ಸೆಕ್ರೆಟರಿಕಿಂದಾನು. ಎಷ್ಟನೇ ಇಸ್ವಿ ಸರ್ ಹಳೆ ಕಮಿಟಿ ಇರೋದು? ಕಮಿಟಿ ಎಷ್ಟನೇ ಇಸ್ವಿ? 22 ಐತ್ರಿ. 22ರಿಂದ ಅದೇ ಕಮಿಟಿಯವರ ಕಂಟಿನ್ಯೂ ಇದ್ರ? ಅದೇ ಕಮಿಟಿ ಇದ್ರು ಸತತ ಈಗ 10 ವರ್ಷ ಆದ್ರೂ ಅವರ 2 ಪೀರಿಯಡ್ ಅಶೋಕ್ ಗೌಡ ಇದು ಆಗಿರೋ ಹಗರಣ 19ರಿಂದ ಈ ಕಡೆ 22 ಇಸ್ವಿಯಿಂದ ಹಗರಣ ನಡೆದಿತ್ತು. ಎಷ್ಟು ವ್ಯವಹಾರ ಆಗೈತೆ ಅಂದ್ರಿ? ಇದು 28 ಲಕ್ಷ ರೂಪಾಯಿ. ಈಗ ಟೋಟಲ್ 47 ಲಕ್ಷ. ಅಂದ್ರೆ ಅಲ್ಲಿಂತ್ರ ಇಲ್ಲಿವರೆಗೂ ಅಡಿಕ್ಟ್ ಮಾಡಿಸಿದ್ರೆ ಅಲ್ರಿ? ಅಡಿಕ್ಟ್ ಮಾಡ್ಸ್ಯಾರ, ಇಂದಲ ಅಧ್ಯಕ್ಷರು ಏನೇನು ಮಾಡ್ಯಾರ ಎಲ್ಲ ಆಗೈತ್ರಿ. ಅದು ಆಗಿ ಇದು ಹಗರಣ ಈಗ ನಾವು ಬಂದಿದ್ದೀವಿ, ಹಗರಣ ಹೊರಗಿದೆ. ನಿಮ್ಮ ಕಮಿಟಿ ಸ್ಟಾರ್ಟ್ ಆಗಿ ಎಷ್ಟನೇ ತಾರೀಕ್ಲಿಂತ್ರ ಇದಾಗೈತ್ರಿ? ಎಷ್ಟು ತಿಂಗಳಾಗೈತಿ? ಎಷ್ಟು ವರ್ಷ ಆಗೈತ್ರಿ ಈಗ ನಿಮ್ ಕಮಿಟಿ ಬಂದು? ನಮ್ಮ ಕಮಿಟಿ ಬಂದು 6 ತಿಂಗಳ. ಅಕ್ಟೋಬರ್ದಾಗ ಇದಾಗತ್ತೆ ನಿಮ್ಮ ಸೊಸೈಟಿದು. ನೀವು ಬಂದ ಮೇಲೆ ಈ ಪ್ರಕರಣಗಳು ಹೊರ ಬೆಳಕಿ ಬಂದವ್ರಿ. ನೀವು ಬಂದ ಮೇಲೆನ ಈ ಅವ್ಯವಹಾರ ಬೆಳಕಿ ಬಂದವು. ಈಗ ಮುಂದಿನ ನಿಮ್ಮ ನಿರ್ಧಾರ ಏನ್ರಿ? ಮುಂದಿನ ನಿರ್ಧಾರ ಈ ದುಡ್ಡು ಸಭೆ ಕರೆದಿರೋದಕ್ಕೆ ಆದ ಉದ್ದೇಶಕ್ಕನ ಮುಂದಿನ ಕಾನೂನು ಕ್ರಮ ತಗೊಳಕನ ಇದನ್ನ ಸಭೆ ಕರೆದಿದ್ದು. ಲೆಕ್ಕ ಸುದ್ದ ಆಗ್ಬೇಕು, ಇಲ್ಲ ತನಿಖೆ ಮಾಡಿಸಿ ಕಾನೂನು ಕ್ರಮ ತಗೋಬೇಕು. ಎಡಿಟಿಂಗ್ ಮಾಡಿಸಿದ್ರೆ ಇಲ್ರಿ? ಎಡಿಟ್ ಆಗ್ಯಾವ ಇಲ್ರಿ? ಈಗ ಅಡಿಟಿಂಗ್ ನಲ್ಲಿ ಅವ್ಯವಹಾರ ಆಗಿದೆ ಅಂತಾರ. ಆಡಿಟ್ ಆಗೈತ್ರಿ 31/3/2026 ಆಡಿಟ್ ಆಗಿಲ್ಲ. ಅದು ಇನ್ನ 20 ದಿನದೊಳಗೆ ಅದು ಆಡಿಟ್ ಆಗತ್ರಿ. ಅದು ಯಾವ ಡೇಟಿನ ತನಕ ಆಡಿಟ್ ಆಗಂಗಾರಿ ಅದು. ಯಾಕಂದ್ರ 1 ವರ್ಷದ 1/4/2020 1/4ಲಿಂತ ನಮ್ದು ಇದು ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಅಂತ ಹಿಡಿದು ಅಪ್ ಟು ಮಾರ್ಚ್ ತನಕ ನಮ್ಗೆ ವ್ಯವಹಾರ 1 ವರ್ಷದ. ಈಗ ಆಡಿಟ್ ಹಿಂದಿನ ಫೀಲ್ಡ್ ಅಷ್ಟು ಆಡಿಟ್ ಆಗೈತಿ, ಈ ವರ್ಷದಷ್ಟೇ ಆಡಿಟ್ ಆಗಿಲ್ಲ. ಈಗ ನಾವು 2020-23ರಿಂದ 22ರಿಂದ ಪಿಗ್ಮಿ ಸ್ಟಾರ್ಟ್ ಮಾಡಿದ್ವಿ. ಈಗ ಪಿಗ್ಮಿದು ಒಂದು ಅವ್ಯವಹಾರ ಐತಿ, ಅದು 17 ಲಕ್ಷ ಚಿಲ್ಲರೆ ವ್ಯವಹಾರ ಆಗೈತಿ. ಒಳ್ಳೆ ಈ ವರ್ಷದ ಈ ವರ್ಷದ್ದೇನು 1/4/2025ರಿಂದ 31/3/2026 ತನಕ SH 6,50,000 ಅವ್ಯವಹಾರ ಆಗೈತಿ. ಅದಕ್ಕೆ ನಾನೇ ಹೊಣೆಗಾರ ಅಂತಂದು ಕ್ಲರ್ಕ್ ಆದಂಥ ಸಂಜೀವ್ ಕುಮಾರ್ ರಾಜರ್ ಅವರು ನನಗೆ ಬಾಂಡ್ ಮುಖಾಂತರ ಮತ್ತು ಲೆಟರ್ ನನಗೆ ಅಧ್ಯಕ್ಷರು ಕೂಡ ಲೆಟರ್ ಕೊಟ್ಟಿರ್ತಾರೆ. ಅವ್ರ ಬಾಡಿಯವ್ರು ಈಗೇನು ಬಾಡಿಯವ್ರು ನನಗೆ ಏನು ಇದನ್ನು ಮಾಡ್ಯಾರಲ್ರಿ, ನಾನು ಅದನ್ನ ಮುಂದೂಲ್ಕನ ಏನು ಬಾಂಡ್ ಅಂತ ಕೊಟ್ಟಾನಲ್ಲ, ಕಾನೂನು ಪ್ರಕಾರ ನಾನು ಮುಂದೆ ಹೋರಾಟ ಮಾಡ್ತೀನಿ.
ಅಂದ್ರೆ ನಿಮ್ಮ ನಿರ್ಧಾರ ಏನು? ನಮ್ಮ ನಿರ್ಧಾರ ಈಗ ಅವ್ರ ಕಮಿಟಿ ಇವು ರಾಜೀವ್ ಅವ್ರ ಯಾರ ಅವ್ರ ಏನ್ ಮಾಡ್ತಿದ್ರು? ಅವ್ರ ಕ್ಲರ್ಕ್ ಪಿಗ್ಮಿ ಏಜೆಂಟ್ ವಿತ್ ಕ್ಲರ್ಕ್ ರೀ. ಕ್ಲರ್ಕ್ನು ಇದ್ರು. ಹ್ಞೂ ಈಗ ಅವರು ನಿಮ್ಮ ಮೇಲೆ ಆರೋಪ ಮಾಡಿದ್ರು, ನೀವು ಅವ್ರ ಮೇಲೆ ಆರೋಪ ಮಾಡತ್ತಿದ್ರಿ? ನನಗೆ ಲೆಕ್ಕ ಕೊಡ್ಲಾರ್ದಕ್ಕ ನಾನು ಅವ್ರನ್ನ ಅಷ್ಟು ಲೆಕ್ಕ ತಗೊಂಡು ಅವ್ರು ಏನು ಲೆಕ್ಕ ಕೊಟ್ರೆ ಅಷ್ಟು ಬಾಡಿಯಾರ ಮುಂದೆ ಇಟ್ಟೀನಿ. ಅದು ಮತ್ತೇನು ಅವ್ಯವಹಾರ ಆಗೈತೆ ಅಂತ ಅಂದ್ರಲ್ರಿ, ಅದರಷ್ಟು ಏನು ಪಿಗ್ಮಿ ಏಜೆಂಟ್ ಜೋಡಿ ಬಾಂಡ್ ಮುಖಾಂತರ 500 ರೂಪಾಯಿ ಬಾಂಡ್ ನಾವು ಅಷ್ಟು ಬರ್ಸ್ಕೊಂಡ್ರಿ. ಅಂದ್ರೆ ಡೈಲಿ ಅವ್ಯವಹಾರ ಆಗಿದ್ದನ್ನ ನೀವು ತಪಾಸಣೆ ಮಾಡ್ತಿದ್ರೋ ಇಲ್ಲ? ಮಾಡ್ತಿದ್ವಿ. ಮತ್ ಮಾಡಿದ್ರೆ ಇಷ್ಟೊಂದು 6 ಲಕ್ಷ ಅಮೌಂಟ್ ಹೆಂಗ? ಗುಂಪಿಂದ SH ಇಲ್ಲಿ ಗುಂಪು ಹೆಣ್ಮಕ್ಳು ಬಂದು ಇಲ್ಲಿ ಕಟ್ಟಿದ್ದು ಬ್ಯಾಂಕಿಗೆ ಪಸಂದ್ ಆಗಿಲ್ಲ. ಒಳ್ಳೆ ಉಸಿಗೆ ಮನೆ ಕೆಲಸಕ್ಕೆ ಉಸಿಗೆ ಅಂತ ತಗೊಂಡೋಗಿನ ಅದನ್ನು ಸುವರ್ಣನಗರ ಬೊಮ್ಮನಹಳ್ಳಿ ಅರಕರವಾಡಿ ಕೆರೆಗೆ ಶಾಶ್ವತವಾಗಿ ನೀರು ತುಂಬಿಸಲು ಚಂದನಗೌಡ ಒತ್ತಾಯ. ರೈತರ ಸಮಸ್ಯೆ ನಿವಾರಿಸಲು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘ ಸದಾ ನೆಮ್ಮದಿಗೆ. ಸರ್ಕಾರ ನೀರಾವರಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಾಲೂಕಿನ ಸುವರ್ಣನಗರ ಬೊಮ್ಮನಹಳ್ಳಿ ಅರಕರವಾಡಿ ಕೆರೆಗಳಿಗೆ ಶಾಶ್ವತವಾಗಿ ನೀರು ತುಂಬಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಯ ಪುತ್ರ ಚಂದನಗೌಡ ಒತ್ತಾಯಿಸಿದರು. ಜಿಲ್ಲೆಯ ಬೊಮ್ಮನಹಳ್ಳಿ ಕೆರೆ ಸಮೀಪದಲ್ಲಿ ಗುಂಡ್ಲುಪೇಟೆ ತಾಲೂಕು ಹಾಗೂ ಚಾಮರಾಜನಗರ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಅಳವಡಿಸಿರುವ ನೀರು ವಿಭಜನೆ ಗೇಟ್ ಬಳಿ ಅವರು ಭೇಟಿ ನೀಡಿ ವೀಕ್ಷಿಸಿ ಯರಗನಹಳ್ಳಿಯ ಕೆರೆ, ಸುವರ್ಣನಗರ ಕೆರೆ, ಬೊಮ್ಮನಹಳ್ಳಿ ಕೆರೆ, ಅರಕರವಾಡಿ ಕೆರೆಗೆ ರೈತರು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾಹಿತಿಯನ್ನ ಪಡೆದರು. ಈಗಾಗಲೇ ಜಿಲ್ಲಾಧಿಕಾರಿಗಳು ಸಂಬಂಧ ನೀರಾವರಿ ಇಲಾಖೆಯ ಮುಖ್ಯ ಕಾರ್ಯದರ್ಶಿಯವರೊಂದಿಗೆ ಮಾತನಾಡಿದ್ದೇನೆ. ಕೆರೆಗಳಿಗೆ ನೀರು ತುಂಬಿಸುವ ಭರವಸೆಯನ್ನ ನೀಡಿದ್ದಾರೆ ಎಂದರು. ರಾಜ್ಯಾದ್ಯಂತ ಜ್ವಲಂತ ಸಮಸ್ಯೆಯಾಗಿ ಎದುರಾಗಿದೆ. ಕರುನಾಡಿನ ಇತಿಹಾಸದ ಪುಟಗಳನ್ನು ಒಮ್ಮೆ ಆತ್ಮಾವಲೋಕನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಭಾಗಶಃ ಮನುಕುಲ ಇಂದಿನ ಬೇಸಿಗೆ ಕಾಲಮಾನವನ್ನ ಎದುರಿಸುವ ನಿಟ್ಟಿನಲ್ಲಿ ಮನುಕುಲ ಜೊತೆಗೆ ಪ್ರಾಣಿ ಸಂಕುಲ ಸಂಕಷ್ಟದಲ್ಲಿ ಸಿಲುಕಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಜೀವಜಲಕ್ಕೂ ಸಂಕಟ ಎದುರಾಗಿದ್ದು, ಅನ್ನದಾತರು ಪ್ರಾಣಿ ಸಂಕುಲ ಬೇಸಿಗೆ ಪರಿಸ್ಥಿತಿ ಎದುರಿಸಿದೆ. ಈ ಭಾಗದ ಜನತೆ ನಮ್ಮೊಂದಿಗೆ ನೋವನ್ನ ಹೇಳಿಕೊಂಡ ಹಿನ್ನೆಲೆಯಲ್ಲಿ ರೈತ ಕಲ್ಯಾಣ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿ ರೈತರ ಅಹವಾಲು ಆಲಿಸಲಾಗಿದೆ. ಸರ್ಕಾರ ಕಾಡಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಾಲೂಕಿನ ಸುವರ್ಣನಗರ ಕೆರೆ, ಬೊಮ್ಮನಹಳ್ಳಿ ಕೆರೆ, ಅರಕರವಾಡಿ ಕೆರೆಗೆ ಶಾಶ್ವತವಾಗಿ ನೀರು ತುಂಬಿಸುವ ಕೆಲಸ ಮಾಡಲಾಗುವುದು ಎಂದರು. ಅರಕಲವಾಡಿ ಮಹೇಶ್ ಮಾತನಾಡಿ, 4ನೇ ಹಂತದಲ್ಲಿ ಯರಗನಹಳ್ಳಿಯ ಕೆರೆ, ಸುವರ್ಣನಗರ ಕೆರೆ, ಅರಕರವಾಡಿ ಕೆರೆ, ಬೊಮ್ಮನಹಳ್ಳಿಯ ಕೆರೆಯ ಭಾಗದ ರೈತರು ಇಲ್ಲಿ ಸೇರುತ್ತವೆ. ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸಲಿ, ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಎಲ್ಲಾ ಕೆರೆಗೂ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟಿರುವುದರಿಂದ ಯಾವುದೇ ಕೆರೆ ಸಂಪೂರ್ಣವಾಗಿ ತುಂಬಿಲ್ಲ. 3ನೇ ಹಂತದಲ್ಲಿ ಒಂದು ಕೆರೆ ಇದೆ, ತುಂಬಿಸಿಬಿಟ್ಟು 4ನೇ ಹಂತ ಆರಂಭಿಸಿದ ಮೇಲೆ ಯಾವುದೇ ಕಾರಣಕ್ಕೂ ಸುವರ್ಣನಗರ ಕೆರೆ, ಬೊಮ್ಮನಹಳ್ಳಿ, ಅರಕರವಾಡಿ ಕೆರೆ ಭರ್ತಿಯಾಗುವ ತನಕ ಮೋಟರ್ ಆಫ್ ಮಾಡಬಾರದು ಎಂದು ಒತ್ತಾಯಿಸಿದರು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಅಜಯ್ ಅರಕಲವಾಡಿ, ಹರೀಶ್ ತರಗೂರು, ಅರಕಲವಾಡಿ ಮಹೇಶ್, ಅರಕಲವಾಡಿ ಗುರುಸ್ವಾಮಿ, ರವಿಕುಮಾರ್, ಯರಗನಹಳ್ಳಿ ಬಸವಣ್ಣ, ರವಿ, ವಿವಿಧ ಗ್ರಾಮದ ರೈತ ಮುಖಂಡರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಈಗ ಈ ಕಡೆಗೂ ನಾವು 4ನೇ ಹಂತಕ್ಕೂ ನೀರು ಕೊಡಬೇಕಿತ್ತು, 3ನೇ ಹಂತಕ್ಕೂ ನೀರು ಕೊಡಬೇಕಿತ್ತು. ಅದಕ್ಕೋಸ್ಕರ ಈಗ 2 ಕಡೆಗೂ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ. ಸರ್, ಟೈಮ್ ಟೇಬಲ್ ಪ್ರಕಾರ ಯಾವಾಗ ಮಾಡಿದ್ರಿ ಹೇಳ್ಬಿಡಿ. ಮತ್ತೆ ಟೈಮ್ ಆಗೋಯ್ತು ಅಂದ್ರಲ್ಲ, ನೀವು ಟೈಮ್ ಆಗೋಗ್ತಾ ಇದೆ ಅಂದ್ರಲ್ಲ, ಏನಕ್ಕೆ ಟೈಮ್ ಆಗ್ತಾ ಇದೆ? ಈ ಸಲ ಬೇಸಿಗೆ ಸಿಕ್ಕಾಪಟ್ಟೆ ಇದೆ, ಈ ಕಡೆಗೂ ನೀರ್ ಹರಿಸಿ ಅಂತ ಅಂದ್ಬಿಟ್ಟು ಹೈಯರ್ ಆಫೀಸರ್ ಇಂದ ಹೇಳಿರೋದ್ರಿಂದ 3rd ಸ್ಟೇಜ್ ಮತ್ತೆ 4th ಸ್ಟೇಜ್ 2 ಕಡೆಗೂ ಕೊಡ್ತಾ ಇದ್ದೀವಿ. ಹೈಯರ್ ಆಫೀಸರ್ ನಾವು ಪರ್ಟಿಕ್ಯುಲರ್ ಆಗಿ ಹೇಳಕ್ ಆಗಲ್ಲ. ಅಲ್ಲ ಆಯ್ತು, ಈಗ ಎಡಬಲಿ ಬರುವಾಗ ನಾನ್ ಬಂದಿದ್ದೀನಿ. ಚೀಫ್ ಇಂಜಿನಿಯರ್ ಇಂದ ಇನ್ಸ್ಟ್ರಕ್ಷನ್ ಬಂದಿದೆ ನಿಮ್ಗೆ ಹಂಗಂತ? ಚೀಫ್ ಇಂಜಿನಿಯರ್ ಅಲ್ಲ, ಓರಲಿ ಹೇಳಿರ್ತಾರೆ. ಯಾರು ಬಂದಿದ್ದಾರೆ ಇಲ್ಲಿಗೆ ನೋಡೋದು? ಈ ತರ ನೀರ್ ಅಲ್ಲಿ ಹೇಳ್ಬಿಡ್ತಾರೆ, ಆಫೀಸಲ್ಲಿ ಕುತ್ಕೊಂಡು ಹೇಳ್ತಾರೆ. ಸಮಸ್ಯೆ ಗೊತ್ತಿರೋದು ನಿಮ್ಗೆ. ಎಲ್ಲದಕ್ಕೂ ಈ ತರ ಬಿಟ್ರೆ ಯಾವ್ದು ತುಂಬಲ್ಲ, ಯಾರಿಗೂ ತೃಪ್ತಿ ಆಗಲ್ಲ ಅಂತ ನಿಮಗ್ ಗೊತ್ತು. ಇಲ್ಲ ಸರ್, ಈಗ ಕೇಳ್ಗೆರೆ ಮೇಲೆ ತುಂಬಿ ಮೇಲೆ ನಾವು ಈ ಕಡೆ ನಮ್ಮದು ಕರ್ತವ್ಯ ಇದೆ, ನಮ್ಮದು ಜವಾಬ್ದಾರಿ ಇದೆ. ನಾವು ಸ್ವಲ್ಪ ಅರಿವಿನ ಪ್ರಜ್ಞೆ ಮುಖಾಂತರ ನಾವು ಏನಾದ್ರೂ ಮಾಡೋಣ ಅಂತ ಹೇಳದಂತ ಏಕೈಕ ವ್ಯಕ್ತಿ ಇದೆ ಸದ್ಯಕ್ಕೆ. ಅದು ಒಬ್ರು ಬಾಯಲ್ಲೇ ನೈತಿಕತೆ ರಾಜ್ಯಾದ್ಯಂತ ಒಂದು ಜಲವಂತ ಸಮಸ್ಯೆ ಎದುರಾಗಿದೆ. ಭಾಗಶಃ ನಮ್ಮ ಕರುನಾಡಿನ ಇತಿಹಾಸದ ಪುಟಗಳನ್ನು ಒಮ್ಮೆ ನಾವು ಆತ್ಮಾವಲೋಕನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಭಾಗಶಃ ಮನುಕುಲ ಇವತ್ತಿನ ಇಂದಿನ ಬೇಸಿಗೆಯ ಈ ಕಾಲಮಾನವನ್ನು ಎದುರಿಸ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಬಹಳ ತೀವ್ರವಾಗಿರತಕ್ಕಂಥದ್ದನ್ನ ಇಡೀ ಮನುಕುಲ ಅಷ್ಟೇ ಅಲ್ಲ, ಇಡೀ 84 ಲಕ್ಷ ಜೀವರಾಶಿಗಳು ಕೂಡ ಈ ಬಿಸಿಲಿನ ಬೇಗೆಯನ್ನು ತಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಬಹಳ ನೊಂದು ಬೆಂದು ಸಾಕಾಗಿದೆ. ಅದರಲ್ಲೂ ಕೂಡ ರಾಜ್ಯದ ಗಡಿ ಭಾಗ, ಗಡಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಹಳ ನೀರಿನ ಸಮಸ್ಯೆ ಉಂಟಾಗಿದೆ. ಈ ಸಮಸ್ಯೆಯಿಂದಾಗಿ
ನನ್ನ ಅನ್ನದಾತರು ಹಾಗೆ ಇಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲಗಳು ಕೂಡ ಬಹಳ ಒಂದು ನೀರಿನ ಹಾಕಾರದ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಯನ್ನು ಈ ಭಾಗದ ನನ್ನ ಅನ್ನದಾತ ದೇವರುಗಳ ಒಂದಷ್ಟು ನೋವು ನಿಟ್ಟಿನಲ್ಲಿ ಕೂಡಲೇ ಸರ್ಕಾರ ಮತ್ತು ನೀರಾವರಿ ಇಲಾಖೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತವಾದಂಥ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂತೇಳಿ ನಾನು ಸ್ಥಳೀಯ ಎಲ್ಲ ರೈತಾಪಿ ಸಮುದಾಯದ ಮುಖಾಂತರ ನಾನು ವಿಶೇಷವಾಗಿ ಒಂದು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ಏನು ಇಲ್ಲಿ ಅಧಿಕಾರಿಗಳು ಬರುವಂಥ ಒಂದು ಸಮಯದಲ್ಲಿ ನಾವು ಕೂಡ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀವಿ. ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಗೊಂಡು ಮುಂದೆ ಏನು ಮಾಡಬೇಕು ಎಂಬುದನ್ನು ಕೂಡ ನಾನು ನನ್ನ ರೈತಾಪಿ ಸಮುದಾಯದ ಎಲ್ಲ ಹಿರಿಯರ ಜೊತೆ ನಾನು ಕೂತು ಚರ್ಚೆ ಮಾಡಿ ಎಲ್ಲರ ಒಂದು ಹಿರಿಯ ಸಲಹೆ ಮೇರೆಗೆ ಈ ಒಂದು ಶಾಶ್ವತವಾದಂಥ ಒಂದು ಸಮಸ್ಯೆಗೆ ಆ ಸಮಸ್ಯೆ ಪರಿಹಾರಕ್ಕಾಗಿ ರೈತ ಕಲ್ಯಾಣ ಸದಾಕಾಲ ನಿಮ್ಮೊಂದು ಇರುತ್ತೆ ಎಂಬ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮಹತ್ವವಾದಂಥ ಒಂದು ಬದುಕು ಸಿಗಲಿ, ಅವರು ಕೂಡ ಸಮಾಜದಲ್ಲಿ ಮುಂದೆ ಬರಲಿ, ಇನ್ನು ಮುಂದೇನಾದರೂ ಸಮಾಜದಲ್ಲಿ ಒಂದು ಗೌರವಿತವಾದಂಥ ಬದುಕು ನನ್ನ ಅನ್ನದಾತರಿಗೆ ಸಿಗಲಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕೇಳ್ಕೊಳ್ತಾ ಆದಷ್ಟು ಬೇಗ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಸಿಗಲಿ ಅಂತೇಳಿ ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೂ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆ. ಮುಂಗಾರು ಮಳೆಯ ಆರ್ಭಟಕ್ಕೆ ಅಪಾರ ಪ್ರಮಾಣದ ಬೆಳೆ ನಷ್ಟ, ಮನೆ ಹಾನಿ. ಕಸಬಾ 10 ಹೆಕ್ಟರ್, ಹಂಪಾಪುರ 11 ಹೆಕ್ಟರ್, ಅಂತರಸತ್ತೆ 15 ಹೆಕ್ಟರ್, ಒಟ್ಟು 36 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿ. ನೀರಾವರಿ ಬೆಳೆಗಳಾದ ಬಾಳೆ, ತರಕಾರಿ ಬೆಳೆಗಳು ನಾಶ, 13ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ. ಎಚ್ಡಿಕೋಟೆ ತಾಲೂಕಿನಲ್ಲಿ ನಿನ್ನೆ ಸಂಜೆ ಗುಡುಗು ಸಿಡಿಲು, ಬಿರುಗಾಳಿ ಮತ್ತು ಧಾರಾಕಾರವಾಗಿ ಸುರಿದ ಗಾಳಿ ಮಳೆಗೆ ತಾಲೂಕಿನ ಹಲವಾರು ಕಡೆ ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿದ್ದು, ಭಾರೀ ಗಾತ್ರದ ಮರಗಳು ಅಲ್ಲಲ್ಲಿ ನೆಲಕ್ಕುರುಳಿವೆ. ಈ ಭಾಗದಲ್ಲಿ ಸಾಮಾನ್ಯವಾಗಿ ವಾಡಿಕೆಯಂತೆ ಏಪ್ರಿಲ್ ತಿಂಗಳ 3ನೇ ವಾರದಲ್ಲಿ ಮುಂಗಾರು ಮಳೆಯಾಗ್ತಾ ಇದ್ದು, ರೈತರು ಬಿತ್ತನೆಗೆ ಪೂರಕವಾದ ವ್ಯವಸಾಯದ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಳ್ತಾ ಇದ್ರು. ಆದರೆ ಈ ವರ್ಷ ಮುಂಗಾರು ಮಳೆಗಳು 2 ವಾರ ತಡವಾದ್ರಿಂದ ರೈತರು ಇನ್ನೂ ಯಾವುದೇ ಕೃಷಿ ಚಟುವಟಿಕೆಗಳನ್ನ ನಡೆಸಿಲ್ಲ. ಇದು ರೈತರಲ್ಲಿ ಒಂದು ರೀತಿಯ ಆತಂಕಕ್ಕೆ ಕಾರಣವಾಗಿದ್ದು, ಈ ಮಧ್ಯೆ ಮೊನ್ನೆ 14 ಸೆಂಟಿಮೀಟರ್ ಮಳೆ ಬಿದ್ದಿತ್ತು. ನಿನ್ನೆಯೂ ಸಹ 6.6 ಸೆಂಟಿಮೀಟರ್ ಮಳೆಯಾಗಿದೆ. ಆದರೆ ನಿನ್ನ ಬಿದ್ದ ಮಳೆಗಿಂತ ಗುಡುಗು ಸಿಡ್ಲು ಬೆಳಗಾರಿಯ ಆರ್ಭಟಕ್ಕೆ ಜನಜೀವನ ತಲ್ಲಣಗೊಂಡಿದ್ದು, ಅಪಾರ ಪ್ರಮಾಣದ ಹಾನಿ ಮತ್ತು ನಷ್ಟವಾಗಿದೆ. ಹ್ಯಾಂಡ್ ಪೋಸ್ಟ್, ಜಕ್ಕಹಳ್ಳಿ, ಚೌಡಹಳ್ಳಿ, ತುಂಬುಸಗೆ, ನಿಲುವಾಗಿಲು, ಹೆಬ್ಬಲಗುಪ್ಪೆ, ಮಟಕೇರೆ, ಹೈರಿಗೆ ಮತ್ತು ಮೈಸೂರು ಮುಖ್ಯ ರಸ್ತೆ ಹಾಗೂ ಆ ಭಾಗದ ಹಳ್ಳಿಗಳಲ್ಲಿ ಭಾರೀ ಗಾತ್ರದ ಮರಗಳು ರಸ್ತೆಗಳಿವೆ. ಅಲ್ಲಲ್ಲಿ ಜಮೀನಿನಲ್ಲಿಯೂ ದೊಡ್ಡ ದೊಡ್ಡ ಮರಗಳು ಉರುಳಿ ಬಿದ್ದಿದ್ದು, ರಸ್ತೆಯಲ್ಲಿ ಬಿದ್ದಿರುವ ಮರಗಳ ವಿದ್ಯುತ್ ಲೈನ್ ಮೇಲೆ ಬಿದ್ದು ಈ ಭಾಗದ ಜನರಿಗೆ ವಿದ್ಯುತ್ ವ್ಯತ್ಯಯವಾಗಿದೆ. ಅದಲ್ಲದೆ ಅಪಾರ ಪ್ರಮಾಣದ ಬೆಳೆಗಳು ನಷ್ಟವಾಗಿದ್ದು, 35 ಎಕರೆ ಬಾಳೆ, 10 ಎಕರೆ ಅಡಿಕೆ ಬೆಳೆಗಳು ನೆಲಕಚ್ಚಿವೆ. ಅಷ್ಟೇ ಅಲ್ಲದೆ ಚೌಡಹಳ್ಳಿ, ಜಕ್ಕಹಳ್ಳಿ ಮತ್ತಿತರ ಕಡೆಗಳಲ್ಲಿ ಸುಮಾರು 13 ವಾಸದ ಮನೆಗಳು ಕುಸಿದು ಬಿದ್ದಿದ್ದು, ಸುಮಾರು 7 ಸೀಟು ಮನೆಗಳು ಹಾನಿಗೊಳಗಾಗಿವೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಇಂದು ಬೆಳಗ್ಗೆ ಹಾನಿಗೊಳಗಾದ ಪ್ರದೇಶಗಳಿಗೆ ತಹಶೀಲ್ದಾರ್ ಶ್ರೀನಿವಾಸ್, ಆರ್ಐ ವಿಶ್ವನಾಥ್, ಬಿಎ ಸಹನಾ ಮತ್ತು ಮುಖಂಡರಾದ ಎಚ್ಸಿ ನರಸಿಂಹಮೂರ್ತಿ ಭೇಟಿ ನೀಡಿ ಹಾನಿಗೊಳಗಾದ ರೈತರಿಗೆ ಸಾಂತ್ವನ ಹೇಳಿ ಎಷ್ಟು ಪ್ರಮಾಣದ ಹಾನಿಯಾಗಿದೆ ಎಂಬುದನ್ನು ಪರಿಶೀಲಿಸಿ ನಂತರ ಪರಿಹಾರ ಪುನರ್ವಸತಿಗೆ ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟ ತಹಶೀಲ್ದಾರ್ ಮತ್ತು ಅಧಿಕಾರಿಗಳ ತಂಡಕ್ಕೆ ಬೆಳೆ ಹಾನಿಗೊಳಗಾದವರ ಮನೆ ಕಳೆದುಕೊಂಡವರು ಮತ್ತು ನಿರಾಶ್ರಿತರು ಪರಿಹಾರ ಪುನರ್ವಸತಿ ದೊರಕಿಸಿಕೊಡುವಂತೆ ಅವಿಲತ್ತುಕೊಂಡರು. ಬ್ಯೂರೋ ರಿಪೋರ್ಟ್, ಹರೀಶ್ ಕೋಟೆ, ಪ್ರಜಾಪ್ರಭ ಟಿವಿ, ಹೆಗ್ಗಡಗಲಕೋಟೆ. ಬಂದಿರ್ತದೆ ಎಚ್ಡಿಕೋಟೆ ತಾಲೂಕಿನಲ್ಲಿ. ಹೀಗಾಗಿ ಆ ಒಂದು ಮಳೆ ಗಾಳಿಯ ಒಂದು ಪ್ರಭಾವದಿಂದ ಅನೇಕ ಮನೆಗಳು ಮತ್ತು ಬೆಳೆಗಳು ಹಾನಿಯಾಗಿದ್ದಾವೆ. ಈಗಾಗಲೇ ನಮ್ಮ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲರೂ ಸಹ ಈಗ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ಯಾವ ಯಾವ ಮನೆಗಳು ಹಾನಿಯಾಗಿದೆ ಗಾಳಿ ಮತ್ತು ಮಳೆಯಿಂದ ಮತ್ತು ಯಾವ ಯಾವ ಬೆಳೆಗಳು ಹಾನಿಯಾಗಿದೆ ಅದನ್ನು ವರದಿನ ತಗೊಳ್ತಾ ಇದ್ದೀವಿ. ತಾಲೂಕು ಆಡಳಿತ ಈಗ ಎಲ್ಲರಿಗೂ ಸಹ ತಾಕೀತನ್ನು ಮಾಡಿ ಪ್ರತಿಯೊಂದು ಗ್ರಾಮಕ್ಕೂ ತೆರಳಿ ರೈತರಿಗೆ ಯಾವುದೇ ತೊಂದರೆ ಆಗದೇ ಇದ್ದಂಗೆ ಮತ್ತು ಯಾವ ಗ್ರಾಮಸ್ಥರಿಗೂ ತೊಂದರೆ ಆಗದ ರೀತಿಯಲ್ಲಿ ಅವರ ಗ್ರಾಮಕ್ಕೆ ತೆರಳಿ ಎಲ್ಲೆಲ್ಲಿ ಏನೇನು ನಾಶ ಆಗಿದೆ, ಎಲ್ಲೆಲ್ಲಿ ಸಮಸ್ಯೆ ಆಗಿದೆ, ಎಲ್ಲಿ ಮನೆಗಳದ್ದು ತೊಂದರೆ ಆಗಿದೆ, ಬಿದ್ದು ಹೋಗಿದೆ ಮತ್ತು ಎಲ್ಲಿ ಬೆಳೆಗಳು ನಾಶ ಆಗಿದೆ ಅದನ್ನು ರಿಪೋರ್ಟ್ ತಗೊಳ್ತಾ ಇದ್ದೀವಿ. ಖಂಡಿತವಾಗಲೂ ಸಹ ಸರ್ಕಾರದ ವತಿಯಿಂದ ಅವರಿಗೆ ಏನು ಪರಿಹಾರನ ಕೊಡಿಸಬೇಕು ಅದನ್ನು ಕ್ರಮವಹಿಸಲಿಕ್ಕೆ ತಾಲೂಕು ಆಡಳಿತ ಸಿದ್ಧವಾಗಿರ್ತದೆ. ಹಾಗಾಗಿ ಯಾರೂ ಸಹ ಎದೆಗುಂದೋ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ಸಹ ಎಲ್ಲರೂ ಸೇಫ್ ಆಗಿರಿ ಅಂತ ಹೇಳ್ತಾ ನಾನು ಹೇಳ್ತೀನಿ. ಮತ್ತು ಈ ವಿಷಯವನ್ನು ನಾನು ಶಾಸಕರ ಸಾಹೇಬ್ ಜೊತೆ ಡಿಸ್ಕಸ್ ಮಾಡಿ ಅವರಿಗೆ ಸರ್ಕಾರದ ಏನು ಪರಿಹಾರನ ಕೊಡಿಸಬೇಕು ಅದನ್ನು ಖಂಡಿತವಾಗಲೂ ನಾವು ಕೊಡಿಸೋದಕ್ಕೆ ರೆಡಿ ಇರ್ತೀವಿ ಸರ್.
ನಿನ್ನೆ ನಡೆದಂಥ ಪ್ರಕೃತಿ ವಿಕೋಪ ಮಳೆ ಮತ್ತು ಗಾಳಿಯಿಂದ ಸಾಕಷ್ಟು ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ತುಂಬ ಅನಾಹುತಗಳಾಗಿವೆ, ಬೆಳೆ ನಾಶ ಆಗಿದೆ, ಮನೆಗಳು ಹಾನಿಯಾಗಿವೆ. ಹಾಗಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳನ್ನು ನಾವು ತಿಳ್ಕೊಂಡು ಈಗಾಗಲೇ ತಾಲೂಕು ದಂಡಾಧಿಕಾರಿಗಳು ಸೂಚನೆಯನ್ನು ಕೊಟ್ಟು ಅವರ ಸಂಬಂಧಪಟ್ಟಂಥ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ ಮತ್ತು ಆರ್ ಐ ಅವರು ಮತ್ತು ಖುದ್ದಿ ಅವರ ಗ್ರಾಮ ಸಹಾಯಕರ ಮುಖಾಂತರ ಯಾವ ಊರಿನಲ್ಲಿ ಬೆಳೆ ನಾಶ ಆಗಿದೆ, ಯಾವ ಮನೆ ಹಾಳಾಗಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಸ್ಲರ್ ಸಾಹೇಬ್ ತಾವೇ ಖುದ್ದಾಗಿ ತಾವೇ ಬಂದು ಗ್ರಾಮಗಳು ಬಂದು ಭೇಟಿ ಕೊಟ್ಟು ತಾವು ಕೂಡ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಮಾನ್ಯ ತಹಸೀಲ್ದಾರ್ ಸಾಹೇಬರು ತಮ್ಮ ನೌಕರರ ಜೊತೆ ಬಂದಿದ್ದಾರೆ. ನಾವು ಅವ್ರಿಗೆ ಅಭಿನಂದನೆ ಹೇಳ್ತೀವಿ. ಹಾಗಾಗಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮನೆ ಹಾನಿಗಳಿಗೆ ದಯವಿಟ್ಟು ಪರಿಹಾರ ಕೊಡೋದ್ರ ಬದಲಾಗಿ ಅವ್ರಿಗೆ ಸೌಕರ್ಯಗಳು ಮನೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗಾಗಲೇ ಶಾಸಕರಿಗೆ ಗಮನ ತಂದಿದ್ದೀವಿ. ಶಾಸಕರು ಕೂಡ ಈಗಾಗಲೇ ಮೀಟಿಂಗ್ ಮಾಡ್ತಾವ್ರೆ ನೆನ್ನೆ ಆದಂಥ ಅನಾಹುತಗಳ ಬಗ್ಗೆ. ಸರ್ಕಾರಕ್ಕೆ ಮಾನ್ಯ ಶಾಸಕರು ಮನೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಏನು ನಿನ್ನೆ ಮಳೆಗಾಳಿಯಿಂದ ಹಾನಿಯಾಗಿವೆ ಅವಕ್ಕೆ ಮನೆಯೇ ಕೊಡಬೇಕು, ಪರಿಹಾರ ಕೊಡೋದು ಬೇಡ. ಯಾಕಂದರೆ ಮನೆ ಪೂರ ಕಳ್ಕೊಂಡಿರೋ ವ್ಯವಸ್ಥೆ ಇರೋದ್ರಿಂದ ಕೊಡಬೇಕಂತೇಳಿ ಮಾನ್ಯ ಶಾಸಕರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳನ್ನು ಮನವಿ ಮಾಡ್ಕೊತಾ ಇನ್ನೂ ಹಲವಾರು ಊರುಗಳಿಗೆ ನಾವು ಚೌಡಳ್ಳಿಲಿದ್ದೀವಿ, ಜಕ್ಕಳ್ಳಿಲಾಗಿದೆ, ಈಗಾಗಲೇ ನೋಡ್ಕೊಂಡು ತಹಸೀಲ್ದಾರ್ ಸಾಹೇಬ್ರು ನಾವೆಲ್ಲ ಬಂದಿದ್ದೀವಿ. ಹ್ಯಾಂಡ್ ಪೋಸ್ಟ್ ಸುತ್ತಮುತ್ತ ಊರುಗಳು ಎಲ್ಲೆಲ್ಲಾಗಿದೆ ಅಲ್ಲೆಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಖುದ್ದು ಭೇಟಿ ನೀಡಿ ತಮ್ಮ ನೌಕರರ ಜೊತೆ ಪರಿಹಾರ ಕೊಡಲಿಕ್ಕೆ ಸರ್ಕಾರಕ್ಕೆ ಈಗಾಗಲೇ ಶಿಫಾರಸು ಮಾಡ್ತವ್ರೆ. ಹಾಗೆ ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ, ಶಾಸಕರು ಕೂಡ ಒತ್ತಾಯ ಮಾಡಿದ್ದಕ್ಕೆ ಮನೆಗಳು ಅಥವಾ ಬೆಳೆ ಪರಿಹಾರನ ತುರ್ತಾಗಿ ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ವೀರಭದ್ರ ಸ್ವಾಮಿ ರಥೋತ್ಸವ ವೈಭವ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಆರಾಧ್ಯ ದೈವ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ರಥೋತ್ಸವವು ಶನಿವಾರ ಸಂಜೆ ಅಪಾರ ಭಕ್ತರ ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ನಡೆದಿದೆ. ಶ್ರೀ ವೀರಭದ್ರ ಸ್ವಾಮಿಗೆ ಬೃಹತ್ ಹೂವಿನ ಹಾರಗಳು, ಬಣ್ಣ ಬಣ್ಣದ ಬಾವುಟಗಳಿಂದ ಅಲಂಕರಿಸಲಾದ ಭವ್ಯ ರಥದಲ್ಲಿ ಸ್ವಾಮಿಯನ್ನ ಆಸೀನಗೊಳಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಬಳಿಕ ಸ್ವಾಮಿಗೆ ಜಯ ಎಂಬ ಘೋಷಗಳ ನಡುವೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನ ನೀಡಲಾಯಿತು. ರಥವು ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಭೀರ್ಯದಿಂದ ಸಾಗಿದ ವೇಳೆ ಮಂಗಳ ವಾದ್ಯಗಳಾದ ಕರಡಿ ಮಜಲು, ನಂದಿಕೋಲು, ಕೋಲಾಟ, ಡೊಳ್ಳು ಕುಣಿತ ಸೇರಿದಂತೆ ಜಾನಪದ ಕಲಾ ತಂಡಗಳ ಪ್ರದರ್ಶನ ಉತ್ಸವದ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸಿತ್ತು. ಭಕ್ತರು ಸೂರು, ಬೆಲ್ಲ ಹಾಗೂ ಬಾಳೆಹಣ್ಣು ಸಮರ್ಪಿಸಿ ತಮ್ಮ ಹರಕೆಗಳನ್ನು ಸಲ್ಲಿಸಿ ಭಕ್ತಿ ಭಾವದಿಂದ ಪೂಜೆಯನ್ನ ಸಲ್ಲಿಸಿದರು. ರಥೋತ್ಸವಕ್ಕೂ ಮುನ್ನ ನಡೆದ ಮುಕ್ತಿ ಬಾವುಟದ ಹರಾಜು ಕಾರ್ಯಕ್ರಮ ವಿಶೇಷ ಆಕರ್ಷಣೆಯಾಗಿದ್ದು, ಸಂಪ್ರದಾಯಬದ್ಧ ವಿಧಿವಿಧಾನಗಳೊಂದಿಗೆ ನಡೆದ ಹರಾಜಿನಲ್ಲಿ ಎಸ್ಆರ್ ರುದ್ರಮುನಿಯಪ್ಪ ಅವರು 9 ಲಕ್ಷಕ್ಕೆ ಮುಕ್ತಿ ಬಾವುಟವನ್ನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಟಿ ರಘುಮೂರ್ತಿ, ಕೆಸಿ ವೀರೇಂದ್ರಪ್ಪ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿ ಉತ್ಸವಕ್ಕೆ ಮೆರುಗನ್ನ ತಂದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪವರ್ ಟಿವಿ, ಚಳ್ಳಕೆರೆ. ಇದಾಗಿತ್ತು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಪವರ್. ಇದು ಜನಹಿತಕ್ಕಾಗಿ ಜಾರಿ.